ನಮಸ್ಕಾರ, ನಾನು ನಿಮ್ಮ ರಾಜಲಕ್ಷ್ಮಿ. ಈ ದಿನ ಗಜಾನನ ಟೀಮ್ನ ರಂಗ ನಕ್ಷತ್ರಗಳು ಎಂಬ ರಂಗ ಕಲಾವಿದರ ಪರಿಚಯದ ಮಾಲಿಕೆಗೆ ಸ್ವಾಗತ, ಸುಸ್ವಾಗತ. ಈ ದಿನ ಹಿರಿಯ ಕಲಾವಿದರಾದಂತಹ ನಮ್ಮ ಹಾಡ್ಗೋಡಿ ಶ್ರೀನಿವಾಸರವರು ಚಲನಚಿತ್ರ ಹಾಗೂ ರಂಗಭೂಮಿ ನಟರು. ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ತೆ ಸರ್. ನಮ್ಮ ಗಜಾನನ ಟೀಮ್ನ ಪರಿಚಯದ ಮಾಲಿಕೆಗೆ ಸುಸ್ವಾಗತ ಸರ್. ಸರ್, ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀವು ರಂಗಭೂಮಿಗೆ ಯಾವ ಕಾರಣಕ್ಕೆ ಬಂದ್ರಿ, ಯಾವಾಗ ಬಂದ್ರಿ, ಇದಕ್ಕೆ ಸ್ಫೂರ್ತಿ ಯಾರು ಸರ್? ಒಳ್ಳೆ ಪ್ರಶ್ನೆ ಕೇಳಿದೆ. ನಾನು ರಂಗಭೂಮಿಗೆ ಬಂದಿದ್ದು 1973. ಅಂದರೆ ನಾನು ಆಗ್ತಾನೆ SSLC ಪರೀಕ್ಷೆಗೆ ಅಟೆಂಡ್ ಆಗಿದ್ದೆ. ಆಗ ಭೂಲೋಕದಲ್ಲಿ ಯಮರಾಜ ಅಂತ ಒಂದು ಪೌರಾಣಿಕ ನಾಟಕ, ಕಾಮಿಡಿ. ಅದರಲ್ಲಿ ನಮ್ಮ ಮಾಸ್ಟ್ರು ಏನು ಹೇಳಿದ್ರು, ನೋಡಪ್ಪ ಇವತ್ತು ಸ್ಕೂಲ್ ಡೇ, ನೀನು ಇದರಲ್ಲಿ ಯಾವುದಾದ್ರೂ ಒಂದು ಪಾತ್ರ ಮಾಡಲೇಬೇಕು ಅಂತ. ಅದರಲ್ಲಿ ನನಗೆ ನಿಜವಾಗ್ಲೂ ನಾನಿರೋ ಪರ್ಸ್ನಾಲ್ಟಿಗೆ ಆಗಲೇ ಯಮಧರ್ಮದ ಕೊಟ್ಟರು. ಆ ಯಮಧರ್ಮದಲ್ಲಿ ಫುಲ್ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಆವಾಗ ನನಗೆ ಉತ್ಸಾಹ ಅವ್ರಿಗೆ ತೋರಿಸಿದ್ಕೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೂ ನನ್ನ ಪಯಣ ಸ್ಟಾರ್ಟ್ ಆಯಿತು. ನೋಡಿ, ನಿಜವಾಗ್ಲೂ ಅದಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಹೆಡ್ ಮಾಸ್ಟ್ರು KT ದೊರೆಸ್ವಾಮಿ ಅಂತ. ಅವರೇ ನನಗೆ ಈ ನಾಟಕದಲ್ಲಿ ನನಗೆ ತುಂಬ ಬೆನ್ತಟ್ಟಿ ತುಂಬ ಚೆನ್ನಾಗಿ ಮಾಡ್ದಯ್ಯ ಅಂತ ಹೇಳೋದು. ಇದು ನನ್ನ ಮೊದಲನೆಯ ನಾಟಕ. ಆಲ್ರೆಡಿ ಫಾರಿನ್ ಟ್ರಿಪ್ ಎಲ್ಲ ಬುಕ್ ಮಾಡಿದ್ರೆ ಫಸ್ಟ್ ಹೋಗ್ತಾ ಇರೋಣ ಕಲಿ. ಓಕೆ, ಆಮೇಲೆ ಆಡ್ತಾ ಇರೋ ನೀನು ಓಕೆ ಓಕೆ. ನನಗೆ ಏನು ಕೊಟ್ಟರು ತಿಂತೀನಿ, ಯಾಕಂದ್ರೆ ಬಂದೇ ಇರೋ ಕಣ್ ಬಂದ್ಬಿಟ್ಟಿದೆ ಎಲ್ಲ. ಓಕೆ ಓಕೆ ಪ್ರಿಯಾ, ಇದು ನನಗೆ ಆಕ್ಟ್ ಮಾಡಿ, ಹಂಗೆ ಆಕ್ಟ್ ಮಾಡು. ಸತ್ಯ ನಾನು ಹೇಳಿದ್ರೆ ನೀನು ಕೋಪ ಬರುತ್ತಲ್ಲ, ಸತ್ಯನ ನೀನೇ ನಿನ್ನ ಕಣ್ಣಿಂದ ನೋಡಿ. ಓಕೆ, ಇದೊಂದು ಮಾತು ನೆನೆಸ್ಕೊಳ್ಳ. ಓಕೆ ಪ್ರಿಯಾ, ಕೆಲಸ ಇದೆ. ನಿಮ್ಮ ಈ ಅನುಭವದಲ್ಲಿ ಎಷ್ಟು ನಾಟಕಗಳನ್ನ ಮಾಡಿದ್ದೀರಾ, ಹಾಗೆ ನಿರ್ದೇಶಕರ ಹೆಸರುಗಳನ್ನ ತಿಳಿಸ್ತೀರಾ? ಸುಮಾರು ಸಾವಿರಾರು ನಾಟಕ ಮಾಡಿದ್ದೀನಮ್ಮ. ಮೊದಲಿಗೆ ಪೌರಾಣಿಕ ನಾಟಕ ಮಾಡಿದಾಗ ಕಾಕೋಳು ರಾಮಯ್ಯ ಅನ್ನೋರು ನನಗೆ ಮೊದಲನೇ ಡೈರೆಕ್ಟ್ರು, ನಿರ್ದೇಶಕರು. ಆಮೇಲೆ ಕೇಳ್ತೀರಾ, ಈ ಪ್ರತಿಭಾ ಮತ್ತು ಭಾಗ್ಯಶ್ರೀ ಅಂತ ಅತಿರಥ ಮಹಾರಥಿ ಪೌರಾಣಿಕದಲ್ಲಿ ಅವ್ರ ತಂದೆ ಕೃಷ್ಣರಾವ್ ಅನ್ನೋರು, ಅವರು ನಿರ್ದೇಶಕರು. ಮತ್ತು ಈ ನಮ್ಮ ಟೈಗರ್ ಅಂದರೆ ನರಸಿಂಹಣ್ಣ, ಅವರು ಪೌರಾಣಿಕದಲ್ಲಿ. ಅಂಬರೀಷ್ ಅವರು, ಸುಮಾರು ನಾನಾ ಕೃಷ್ಣರಾವ್ ಅವರು ಜೊತೆಯಲ್ಲಿ ಅವ್ರು CCBರು ಎಲ್ಲರೂ ನನಗೆ ನಾಟಕ ಹೇಳ್ಕೊಡ್ರು. ಅದರಲ್ಲಿ ನನ್ನ ಪೌರಾಣಿಕ ನಾಟಕದಿಂದ ನನ್ನ ಪಯಣ ಸ್ಟಾರ್ಟ್ ಆಗಿ ಸೋಷಿಯಲ್ ಅಂದರೆ ಸಾಮಾಜಿಕ ನಾಟಕ ಸುಮಾರು ಮಾಡಿಬಿಟ್ಟಿದ್ದೀನಿ ಪೌರಾಣಿಕದಲ್ಲಿ. ಯಾಕೆ ಅಂದರೆ ಅತಿ ವೆಚ್ಚ ಜಾಸ್ತಿ. ಆಗ ಸುಮಾರು ನಾಟಕಗಳು ಪೌರಾಣಿಕದಲ್ಲಿ ಮಾಡಿ ಹಣನೂ ಕಳ್ಕೊಂಡೆ, ಹೆಸರು ಮಾಡಿದೆ. ಅದು ನಿಜಕ್ಕೂ ನನಗೆ ಮೆಚ್ಚುಗೆ ತಂದಾಯಿತು. ಪೌರಾಣಿಕ ನಾಟಕದಲ್ಲಿ ಎಲ್ಲ ಪಾತ್ರಗಳನ್ನ ಅಭಿನಯಿಸಿ, ಭೀಮನ್ ಕೇಳ್ತೀರಾ, ಕರ್ಣನ್ ಕೇಳ್ತೀರಾ, ಅರ್ಜುನನ್ ಕೇಳ್ತೀರಾ, ಮತ್ತು ಧರ್ಮರಾಯ, ಎಂತೆಂಥ ವಿದುರ, ಇಂಥ ಪಾತ್ರ ಎಲ್ಲ ಮಾಡಿ ನಿಜವಾಗ್ಲೂ ಎಷ್ಟು ಆನಂದ ಕೊಟ್ಟು ಅಂದರೆ ಅದಕ್ಕೆ ಹೇಳೋದು. ಮಹಾಭಾರತ ರಾಮಾಯಣದಲ್ಲಿ ನಮ್ಮ ಹಿಂದೂಗಳಾಗಲಿ ಅಥವಾ ಕಲಾವಿದರುಗಳು ಕಲಿಯೋ ಅಂಥದ್ದು ಬೇಜಾನಿದೆ ಅಮ್ಮ. ನನ್ನವಳಾಗಿದು ನೀನು
ತೊಂದರೆನೂ ಆಗಿಲ್ವಾ? ಒಳ್ಳೆ ಮಾತು ಕೇಳಿದ್ವಿ. ನಿಜವಾಗ್ಲೂ ನಾನು ಈ ರಂಗಭೂಮಿಯಿಂದ ಚಲನಚಿತ್ರಕ್ಕೆ ಎಂಟ್ರಿ ಆಗಬೇಕಾದ್ರೆ 1989 ಆಗ ನಾನು ದುರಂತ ಸಂತಾನ ಅಂತ ಒಂದು ನಾಟಕ ಮಾಡಿದೆ. ಅದಕ್ಕೆ ಚೀಫ್ ಗೆಸ್ಟ್ ಅಂದರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀನಿವಾಸ ಮೂರ್ತಿಯವರು, ಜೈ ಜಗದೀಶ್ ಅವರು ಹಾಗೂ ಓಂ ಸಾಯಿ ಪ್ರಕಾಶ್ ನಿರ್ದೇಶಕರು, ಅವರು 3 ಜನರು ನಮ್ಮ ಡ್ರಾಮಾ ನೋಡೋಕ್ಕೆ ಬಂದರು. ಆಗ ಅವ್ರು ಹೇಳಿದ್ರು, ನೋಡು ಈ ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ, ಇವ್ನ ಯಾಕೆ ಫಿಲಮ್ಗೆ ಹಾಕ್ಕೋಬಾರ್ದು ಅಂತ ಅವರವರೇ ಚರ್ಚೆ ಮಾಡಿ ನನ್ನ ಬಂದು ಇಂಟರ್ವ್ಯೂಲಲ್ಲಿ ಕೇಳೋದು, ಏನಪ್ಪ ನಿನಗೆ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಅಯ್ಯೋ, ಬಯಸಿರೋದೇ ಭಾಗ್ಯ ಬಂದಂಗೆ ಆಯ್ತಲ್ಲ, ಎಂಥ ಅದೃಷ್ಟ ನಾನು ಅಂತ. ಸರ್ ಬರ್ತೀನಿ ಅಂತ. ಆಗ ಕಾಶಿನಾಥ್ ಅವ್ರ ಜೊತೆಯಲ್ಲಿ ನಾನು ಫಸ್ಟ್ ಪಿಕ್ಚರ್ ಮಾಡಿದೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜಕ್ಕೂ ನನ್ನ ಪಾತ್ರ ತುಂಬ ಅದ್ಭುತವಾಗಿತ್ತು. ಅದನ್ನು ಈ ಸವಿಯಕ್ಕೋಸ್ಕರ ನಮ್ಮ ಶ್ರೀನಿವಾಸ ಮೂರ್ತಿಯವರು ಹಾಗೂ ಜೈ ಜಗದೀಶು, ಓಂ ಸಾಯಿ ಪ್ರಕಾಶ್ ಅವರು ನಿಜವಾಗ್ಲೂ ಅವ್ರನ್ನ ನಾನು ನೆನೆಸ್ಕೋಬೇಕು. ಚಿತ್ರರಂಗದಲ್ಲಿ ಅವರು ಎಷ್ಟು ಚಲನಚಿತ್ರ ಮಾಡಿದ್ರು ಅಷ್ಟರಲ್ಲೂ ನನಗೆ ಒಂದೊಂದು ಪಾತ್ರ ಎತ್ತಿತ್ತು. ಅದು ನಿಜವಾಗ್ಲೂ ಅದಕ್ಕೆ ನಾನು ಅವ್ರಿಗೆ ಚಿರಋಣಿ. ಅಂದರೆ ಇನ್ನೊಂದು ವಿಷಯ ನೀವು ಕೇಳಿದ್ರಿ, ಏನು ಅಂದರೆ ಈ ಚಿತ್ರರಂಗಕ್ಕೆ ಎಂಟ್ರಿ ಆದಾಗಿಂದ ನಿಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗುತ್ತಾ? ಅದೇ ರೀತಿ ನಾನೇನು ಮಾಡಿದೆ, ಬಿಡುವಿನ ಟೈಮಲ್ಲಿ ನನ್ನ ಕೆಲಸಕ್ಕೂ ತೊಂದರೆ ಆಗ್ದಿರ ಈ ಶೂಟಿಂಗಿಗೂ ಹೋಗ್ಕೊಂಡು ಎರಡನ್ನೂ ಮೇನೇಜ್ ಮಾಡ್ಕೊಂಡು ಹೋದೆ. ಇದೇ ರೀತಿ ನನ್ನ ಪ್ರಯಾಣ ಹಿಂಗೇ ಸಾಗ್ತಾ ಇದೆ. ನಮಗೆ ತುಂಬ ಸಂತೋಷ ಆಗ್ತಿದೆ ಸರ್. ನನಗೂ ಸಂತೋಷ. ಸರ್, ಹಾಗೆ ನಿಮ್ಗೊಂದು ಕ್ವಶನ್ ಇನ್ನೊಂದು. ಹೇಳಮ್ಮ. ಮತ್ತು ನೀವು ರಂಗಭೂಮಿಯಲ್ಲಿ ಅತಿ ಹೆಚ್ಚು ಹೆಸರು ತಂದುಕೊಟ್ಟಿರುವಂತಹ ನಾಟಕ ಯಾವುದು ಸರ್? ನಾನು ಹೇಳಬೇಕಾದ್ರೆ ಫಸ್ಟು ಕುರುಕ್ಷೇತ್ರ ಪೌರಾಣಿಕತೆ, ಅದೇ ಸಾಮಾಜಿಕ ತೊಗೊಂಡ್ರೆ ತ್ಯಾಗಿ ನಾಟಕ ಸುಮಾರು 1200 ಸಾರಿ ರಾಮನಿಂದ ಹಿಡಿದು ಎಲ್ಲ ಪಾತ್ರನೂ ಅಭಿನಯಿಸಿದೆ. ಅದೇ ನಾಟಕ ಚಿತ್ರನೂ ಆಗಿ ಮೂಡಿಬಂದು ಅದು ಸಕ್ಸಸ್ಸು ಆಯಿತು. ಅದಕ್ಕೆ ನೀವು ಹೇಳ್ದಂಗೆ ನಾನು ತುಂಬ ಇಷ್ಟಪಡೋದು ಒಂದು ಅಂದರೆ ರಂಗಭೂಮಿಯಲ್ಲಿ ಒಂದೇ ಒಂದು ಹಾಡು ಹಾಡ್ತೀನಿ. ಆ ಹಾಡನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಪೌರಾಣಿಕ. ಹೇಳಬಾರದಾ? ಹಾಡಿ ಕೇಳೋಣ. ಅದು ಕರ್ಣನ್. ಅಮ್ಮ ಜನನೀ ಕರುಣೆ ತೋರಿದೆಯ ಅನಾಥನ ಮೇಲೆ. ಅಮ್ಮ ಜನನೀ, ಅಮ್ಮ ಜನಿಸಿದ ಕೂಡಲೇ ಜಲಕ್ಕೆ ಬಿಸಾಡಲು ನಾನು ಮಾಡಿದ ಪಾಪವೇನಮ್ಮ. ಅಮ್ಮ ಜನಿಸಿದ ಕೂಡಲೇ ಜಲಕ್ಕೆ ಬಿಸಾಡಲು ನಾನು ಮಾಡಿದ ದ್ರೋಹವೇನಮ್ಮ. ಅನಾಥನಾದ ಎನ್ನನು ಹೀಗೆ ಬಿಸುಡೆಯೇಕಮ್ಮ. ಜನನಿ ಅಮ್ಮ ಜನನೀ ಕರುಣೆ ತೋರಿದೆಯ ಅನಾಥನ ಮೇಲೆ. ಅಮ್ಮ ಜನನೀ. ಸೂಪರ್ ಸರ್, ತುಂಬ ಚೆನ್ನಾಗಿ ಆಡಿದ್ರಿ ಸರ್. ನಿಮ್ಮ ಅನುಭವದಲ್ಲಿ ಇತ್ತೀಚಿನ ಕಲಾವಿದರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಮಾತು. ನಾನು ಕಲಾವಿದರಿಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಕಲಾವಿದ ಆಗಬೇಕಾದ್ರೆ ಅಂದರೆ ಮನೆ ಕಟ್ಟಬೇಕಾದ್ರೆ
ಹೇಗೆ ಫೌಂಡೇಶನ್ ಅಂದರೆ ಪಾಯ ಮುಖ್ಯನೋ ಅದೇ ರೀತಿ ರಂಗಭೂಮಿ ತುಂಬ ಉತ್ತಮವಾದ ಮೊದಲನೇ ಹೆಜ್ಜೆ. ರಂಗಭೂಮಿಯಲ್ಲಿ ಕಲಿತೋನು ಎಲ್ಲಿ ಬೇಕಾದ್ರೂ ಅವನು ಕಲಾವಿದ ಆಗ್ಬೋದು ಅನ್ನೋದು ನನಗೆ ನೋಡಮ್ಮ, ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ನನ್ನಂಥ ಒಬ್ಬ ಕಲಾವಿದನ್ನ ಈ ಗಜಾನನ ಟೀಮ್ಗೆ ನೀವು ಪರಿಚಯ ಮಾಡಿಕೊಟ್ರಲ್ಲ, ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ನಿಮ್ಮೆಲ್ರಿಗೂ ಮನವಿ. ಎಲ್ಲ ಕಲಾವಿದರಿಗೂ ನಮಿಸುತ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ.